ಅತ್ತಿಗೆರೆ ಕೊಪ್ಪ ಕೆರೆ ಮತ್ತೆ ಬಂಗಾರಪೇಟೆ ದೊಡ್ಡಕೆರೆ. ಹೌದು ಸರ್. ಕರೆಕ್ಟಾ? ಹೌದು ಸರ್. ಕೋಲಾರ ಕೋಡಿಕಣ್ಣೂರು ಮತ್ತೆ ಸರ್ ವೇಣುಗೋಪಾಲ ಸ್ವಾಮಿದು ಪುಷ್ಕರಣೆ ತಾವು ಕೊಟ್ಟಿದ್ರಲ್ಲ ಸರ್, ಅದನ್ನ ಕಳಿಸ್ತೀವಿ. ಅಲ್ಲ ನಾನು ಕೊಟ್ಟಿದ್ದೀನಿ, ಆಯ್ತು ಒಪ್ಕೊಳ್ತೀನಿ. ಇದು ಅಮೃತ್ ಟೂ ಬಂದು ಯಾವ ಫಂಡ್ಸ್? ಸೆಂಟ್ರಲ್ ಇದೆ ಸರ್ ಎಲ್ಲ. ಕರೆಕ್ಟ್ ಅಲ್ಲ? 3 ತಿಂಗಳಿಂದ ಕಳಿಸಿದಿರಲ್ಲ. ಹೌದು ಸರ್. ನನಗೆ ಹೇಳಿದೆ ಹೆಂಗ್ ಕಳಿಸ್ತೀರಿ ಇದನ್ನ? ನೀವು ಹೆಂಗ್ ಕಳಿಸ್ತೀರಿ ಇದನ್ನ? ಕೌನ್ಸಿಲ್ ಬಾಡಿಲಿ ಇಟ್ಟು. ಕೌನ್ಸಿಲ್ ಬಾಡಿಲಿ ಇಟ್ರೆ ದುಡ್ಡು ಎಲ್ಲಿಂದ ಬಂತು? MP ಅನ್ಬೇಕು ನನಗೆ. ಇವಾಗ ಈ ಮೀಟಿಂಗ್ ಏನಕ್ಕೆ ಬಂದ್ರಿ ಆದ್ರೆ ನೀವು ಇಲ್ಲಿಗೆ? MP ಕರೆದ್ರೆ ಏನ್ ಬರೋಲ್ಲ, ಕೌನ್ಸಿಲ್ ಇದಾರೆ, ನಾನೇನೋ ಮಾತಾಡ್ಕೊಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ರಿ ಅಂತ. ಆಫೀಸಿಂದ ಬಂದ್ರೆ MP is not concerned. You want ಫಂಡ್ಸ್ ಮಾತ್ರ ಬೇಕು ಕೇಂದ್ರದಿಂದ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೇಂದ್ರ MP ಇರೋದ ಅವ್ರು ಮಾತ್ರ ಬೇಕಾಗಿಲ್ಲ ನಿಮ್ಗೆ. ಇಲ್ಲಿ ವಾಪಸ್ ತರ್ಸ್ಕೊಂತೀರಾ ಎಲ್ಲ ವಾಪಸ್ ತರ್ಸ್ಕೊಳ್ಳಿ. ನಾನು ಲೆಟರ್ ಕೊಡ್ತೀನಿ, ಎಲ್ಲ ವಾಪಸ್ ತರಿಸಿ. ಅದು ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಅಲ್ವಾ ಅದು? ಮತ್ತೆ ಬಂದಿರೋ ದುಡ್ಡು ಎಷ್ಟು? ಅಲ್ಲ DPR ಇವಾಗ 25 lakhs ಹಾಕಿದ್ದೀರಾ. ಇದರಲ್ಲಿ ಮುಳುಬಾಗಿಲು ಶ್ರೀನಿವಾಸಪುರ ಯಾಕೆ ಹಾಕಿಲ್ಲ? ಇವಾಗ ಇಲ್ಲಿ ಹಾಕಿಲ್ಲ ಅಂದ್ರೆ ನೀವು ಕಳಿಸಿದ್ದೀರಾ ಅಂದ್ರೆ ಇಲ್ಲಿ ಇದ್ರಲ್ಲಿ ಹಾಕಿಲ್ಲ ಇತ್ತು. ಅಟಲ್ ಭುಜಲ್ ಲೆಟರ್ ಕೊಟ್ಟು ನಿಲ್ಸಿದ್ದೀನಿ ಎಲ್ಲ. ಕೊನೆಗೆ ಅವರೇ ಬಂದ್ರು, ಓಡ್ ಬಂದ್ರು. ಇಷ್ಟು ಅದೇ ಇವತ್ತು ಅದೇ ಆಗೋದು. ಯಾರು ಮಾತಾಡ್ತೀರಾ? ನಿಮ್ ಹೆಡ್ ಆಫೀಸ್ ಮಾಡಿ ಯಾರ ಮಾತಾಡಿ ಫಸ್ಟ್ ಲೆಟರ್ ಹಾಕ್ತಿವಿ. ಇದೆಲ್ಲ ಚೇಂಜ್ ಮಾಡಿ ನಾವ್ ಏನು ಹೇಳ್ತೀವೋ ನಾನು ಏನ್ ಲಿಸ್ಟ್ ಕೊಡ್ತೀನೋ ಅದ್ರಲ್ಲಿ ಮಾಡಿ. ಅಲ್ಲಮ್ಮ ನಾನು ಹೇಳಿದ್ವಿ ಇದನ್ನ ನೀವು ಶ್ರೀನಿವಾಸಪುರ ಮುಳುಬಾಗಿಲು ಫಸ್ಟ್ ಮಾಡಲ್ಲ, ಆಮೇಲೆ MP ಗಮನಕ್ಕೆ ಬರ್ದೇನೆ ಮಾಡ್ತೀರಾ. ಅಟ್ಲೀಸ್ಟ್ ಇವಾಗ ಇದು ಸೆಲೆಕ್ಷನ್ ಯಾವಾಗ ಸೆಲೆಕ್ಟ್ ಆಗಿರೋದು? 3 ತಿಂಗಳಾಯ್ತಾ, 6 ತಿಂಗಳಾಯ್ತಾ, ವರ್ಷ ಆಯ್ತಾ? ಸರ್ವೆ ಆಗಿ 3 ತಿಂಗಳಾಯ್ತು. ನಾನು MP ಆಗಿ 1 ವರ್ಷ ಆಯ್ತು. DPR ಅಂದ್ರೆ ಇವಾಗ ಸೆಲೆಕ್ಟ್ ಆಗಿ ಬಂದ್ಬಿಟ್ಮೇಲೆ DPR ಹೋಗುತ್ತೆ ಅಷ್ಟೇ. ಆಯ್ತಮ್ಮ, ಇವಾಗ ಫಸ್ಟ್ ಹಂತದಲ್ಲಿ ನಾನು ಯಾಕೆ ಇನ್ವಾಲ್ವ್ ಮಾಡಿಲ್ಲ ಅದೇ ಹೇಳಿ ಹೋಗ್ಲಿ. ಮುಳುಬಾಗಿಲು ಶ್ರೀನಿವಾಸಪುರ ಸೆಕೆಂಡ್ ಫೇಸ್ ಅಲ್ಲಿ ಹೋಗುತ್ತೆ. ಫಸ್ಟ್ ಹಂತದಲ್ಲಿ ಯಾಕೆ ನನ್ನನ್ನ ಇನ್ವಾಲ್ವ್ ಮಾಡಕ್ ಆಗ್ಲಿಲ್ಲ? ನೀವು ಆನ್ಸರ್ ಕೊಟ್ಮೇಲೆ ಆಮೇಲೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಹೋಗೋಣ, ಅವಾಗೂ ಸುಮ್ಮನೆ ಇರೋಣ. ಇದು ಯಾಕಪ್ಪ ಇವಾಗ ತಂದು ಕೊಟ್ಟಿದ್ದೀನ? ಯಾರೋ ತಂದು ಕೊಟ್ರಲ್ಲ. ಅಲ್ಲ ಫಸ್ಟೇ ಕಳಿಸ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತ. ಲಾಸ್ಟ್ ಕೊಡೋಣ, ಬಂದ್ರೆ ಡಿಪಾರ್ಟ್ಮೆಂಟ್ ಬಂದ್ರೆ ಕೊಡೋಣ, ಇಲ್ಲಾಂದ್ರೆ ಅದು ಬೇಡ ಅಂತ. ಯಾರು ಕಳಿಸಿದೀನಿ ಇದನ್ನ? ಅಲ್ಲ ರಂಗಣ್ಣ, ಯಾರು ಕಳಿಸಿದೀರ ಅಂತ ಕೇಳ್ತದ್ದು. ಯಾಕೆ ಸಬ್ಮಿಟ್ ಮಾಡಿದ್ರೆ ನೀವು? ಯಾರಿಗೆ ನಮ್ಗೆ ಕೊಟ್ಟಿಲ್ಲ? ಅಲ್ಲ ಅಮೃತ ಮಹೋತ್ಸವ ಒಂದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್, ಇವ್ರು ಕೊಡಕ್ ಯೋಗ್ಯತೆ ಇಲ್ಲ. ಸೆಂಟ್ರಲ್ ಬರ್ತಕ್ಕಂಥ ನಮ್ಗೆ ಮೋಸ ಮಾಡಿ 1 ರೂಪಾಯಿ ಕೊಡ್ತಾರೆ ಮಾಡ್ತೀನಿ ನೀವು. ನಾನು ಇನ್ಫಾರ್ಮೇಶನ್ ಕೊಡ್ತಾ ಈಗ ಕೊಡ್ತಾ ಇನ್ಫಾರ್ಮೇಶನ್ ನೀವು ಏನ್ ಪಾಪ ಮಾಡಿದ್ ನಾವು? ಏನ್ ಆಸ್ತಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೀವ? DPR ಆಗಿಂತ ಮುಂಚೆ ಫಸ್ಟ್ ಅದನ್ನ ಕ್ಲೋಸ್ ಮಾಡಿ ಫಾರ್ವರ್ಡ್ ಮಾಡಿದ್ರಲ್ಲಮ್ಮ, ಆ ಲೆಟರ್ ಹಾಕೊಡಿ. ಆ ಲೆಟರ್ ಹಾಕಿ ನೀನು ಅದನ್ನ ರೆಫರೆನ್ಸ್ ಹಾಕಿ ಅದು ಕ್ಯಾನ್ಸಲ್ ಮಾಡ್ತಿದ್ರಮ್ಮ. ಅಧಿಕಾರಿ ಕೂಡ ಶಬಾಸ್ ಅನ್ಬೇಕು, ಒಳ್ಳೆ ಕೆಲಸ ಮಾಡ್ತಿದ್ರಿ. ನಾವು ಪ್ರಜಾಪ್ರಭುತ್ವದಲ್ಲಿ ಕೋಟಿಗಳನ್ನ ಸಾಲ ಮಾಡ್ಕೊಂಡು MLA ಆಗಿದ್ವಿ. ಈ ಕಾಲ ಯಾವತ್ತು ಹಿಂಗೆ ಇರಲ್ಲ, ಬದಲಾಗುತ್ತೆ ಕಾಲ. ಇಲ್ಲ ಕಾಲ ಬದಲಾಗುತ್ತೆ. ಅಧಿಕಾರಿಗಳು ಏನೇಂತ ನಡ್ಕೊಂತ ಇರಲ್ಲ, ಆ ಕಾಲ ತುಂಬಾ ದಿವಸ ಇರಲ್ಲ, ಬದಲಾಗುತ್ತೆ. ಇಲ್ಲ ಯಾರು ಮಾತಾಡ್ತಾರೆ? ನಿಮ್ಗೆ ಎಷ್ಟು ಇಲ್ಲ ಮೇಡಮ್, ಏನಾದ್ರು ಮಾತಾಡಿದ್ರೆ ಏನ್ ಮಾತಾಡಿದಿರಿ? ಆಯ್ತಮ್ಮ, ಸೆಕೆಂಡ್ ಫೇಸ್ ಆಗಿಲ್ಲ ಅಂತ ಹೇಳಿದ್ರೆ ಹೊರತು ಆ ಬುಕ್ಲೆಟ್ ಕೊಟ್ರು ಅವ್ರಿಗೆ. ಆ ಬುಕ್ಲೆಟ್ ಅಲ್ಲಿ ಕೊಟ್ರೆ ಗೊತ್ತಾಗ್ತಲ್ಲ. ಇವಾಗ ನೀವು ಇನ್ಫಾರ್ಮೇಶನ್ ಕೊಟ್ರೆ ಇವಾಗ ಗೊತ್ತಾಗ್ತಾ ಇದೆ. ಇವಾಗ ಅವ್ರಿಗೆ ಆಯ್ತು, ಅವ್ರ ಶಾಸಕರು ಸ್ಟೇಟ್ಗೆ, ಇವಾಗ ಅದು ಸೆಂಟ್ರಲ್ ಫಂಡ್ಸ್ ಅಲ್ಲ, ನನ್ನ ಹತ್ರ ಆದ್ರೂ ಬಂದು ಕೊಡ್ಬೇಕಾಗಿತ್ತಲ್ಲ. ಹಿಂಗ್ ಬಂದಿದೆ, ಏನ್ ಮಾಡೋದು ಅಂತ ಕನ್ಸಲ್ಟ್ ಮಾಡ್ಬೇಕಲ್ಲ. ಯಾರು ಹೇಳಿದ್ದು ಇವೆಲ್ಲ? ಈ ಕೆರೆಗಳೆಲ್ಲ ಲಿಸ್ಟ್ ಯಾರು ಕೊಟ್ಟಿದ್ದು ನಿಮ್ಗೆ? ಶಾಸಕರು ಕೊಟ್ರ? ವೈ ಡಿಡ್ ಯು ರೆಫರ್ ದಮ್? ಅವ್ರಿಗೇನು ಕೇಳಕ್ ಹೋದ್ರೆ? ಅಲ್ಲ ಅವ್ರಿಗೇನು ಕೇಳಕ್ ಹೋದ್ರೆ? ಅಮೃತ್ ಆಯ್ತಮ್ಮ, ಇವಾಗ ಇದು ಬಂದಿರೋದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಅಲ್ಲ, ಕರೆಕ್ಟಾ?
ಸೆಂಟ್ರಲ್ ಗೌರ್ಮೆಂಟ್ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲಿ? ಒಬ್ಬ MP ರೆಸ್ಪಾನ್ಸಿಬಲ್ ಅಲ್ಲ. MP ಗೆ ಸರ್ ಹಿಂಗ್ ಬಂದಿದೆ ದುಡ್ಡು ಏನ್ ಮಾಡೋದು ಅಂತ ಕೇಳ್ಬೇಕಲ್ಲ. ನಾನು ಮಾತಾಡ್ತಾ ಇದ್ದೆ, ಶಾಸಕರು ಮಾತಾಡ್ತಾ ಇದ್ದೆ, ಏನ್ ಮಾಡೋದು ಇದನ್ನ ಅಂತ ಬೇಕಾದ್ರೆ ಕೇಳ್ತಾ ಇದ್ದೆ, ಇಲ್ಲಾಂದ್ರೆ ನಾನೇ ಒಂದು ಲಿಸ್ಟ್ ಕೊಡ್ತಾ ಇದ್ದೆ ನಿಮ್ಗೆ. ಫೇಸ್ 2 ಬರುತ್ತೆ ಅಂತ ಏನ್ ಗ್ಯಾರಂಟಿ ನಿಮ್ಗೆ? ಸರ್ ನೀವು ಪ್ರಾಮಿಸ್ ಮಾಡ್ತೀರಾ? ಫೇಸ್ 2 ದುಡ್ಡು ಸರ್ ಫೇಸ್ 2 ದುಡ್ಡು ನೀವು ಪ್ರಾಮಿಸ್ ಮಾಡ್ತೀರಾ ಫೇಸ್ 2 ನಮ್ಗೆ ಕೊಡ್ತೀರಾ ಅಂತ? ನೆಕ್ಸ್ಟ್ ಹೌದ್ ಕಣಮ್ಮ, ಅದು ಬೇರೆ ತಾಲೂಕು ಯಾವ್ದಕ್ಕೆ ಕೊಟ್ಟರೆ ಎರಡನೇ ತಾಲೂಕು ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀರಾ? ದುಡ್ಡು ಬರುತ್ತೆ ಅಂತ ಏನ್ ಗ್ಯಾರಂಟಿ ಫೇಸ್ 2 ಅಲ್ಲಿ? ಫೇಸ್ 1 ಫೇಸ್ 2 ಅಂತಿದೆ ನಮ್ಮ ಅಮೃತ್ 2 ಅಲ್ಲಿ. ಇದೇ ಫೇಸ್ ಅಲ್ಲಿ ಆಗುತ್ತೆ ಸರ್. ಅದೇಂಗೆ ಎಷ್ಟು ದುಡ್ಡು ಬಂದಿರೋದು, ಇವಾಗ ಎಷ್ಟು ಕ್ರಿಯಾ ಯೋಜನೆ ಮಾಡಿರ್ತೀವಿ ಅಲ್ಲಿ? ಇರೋಣ ಸ್ವಲ್ಪ ಪಾರ್ಕ್ಗೆ ಎಷ್ಟಮ್ಮ ಬಂದಿದೆ ದುಡ್ಡು? 8 ಕೋಟಿ. ಎಷ್ಟು ಪ್ಲಾನ್ ಮಾಡಿದ್ದೀರಾ? 15 ಪಾರ್ಕ್ 8 ಕೋಟಿ. ಇವಾಗ ನೀವು ಪ್ಲಾನ್ ಎಷ್ಟು ಮಾಡಿದ್ದೀರಾ? ಎಸ್ಟಿಮೇಟೆಡ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 8 ಕೋಟಿ 32 ಲಕ್ಷ. ಇನ್ನು ದುಡ್ಡಲ್ಲಿ ಮಿಕ್ಕಿದೆ ಇವಾಗ ಇದು ಮುಳಬಾಗ್ಲು ಮತ್ತೆ ಶ್ರೀನಿವಾಸಪುರ ಹಾಕಕ್ಕೆ ನಿನ್ನೆ ಮಾತಾಡಿದ್ರಿ ಅಂದ್ರೆ ಇವಾಗ ನೀವೇನಿದ್ರೆ ಮತ್ತೆ ಬರುತ್ತೆ ಅಂತಂದ್ರೆ ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ಇಲ್ಲಾಂದ್ರೆ 8 ಕೋಟಿಯಲ್ಲಿ ಎಲ್ಲಿ ಆಡ್ ಮಾಡ್ತೀರಾ ನೀವು? ಅದೇ ಹೇಳಿ ನನಗೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಮೃತ್ ಸ್ಕೂಲ್? ಅಷ್ಟು ಮಾತ್ರ ಹೇಳಿ ನನಗೆ. MP ಇಸ್ ರೆಸ್ಪಾನ್ಸಿಬಲ್ ಅಲ್ಲ? MP ಇಸ್ ರೆಸ್ಪಾನ್ಸಿಬಲ್ ಅಲ್ಲ? ಎಸ್ ಆರ್ ನೋನಾ? ಎಸ್ ಅಂದ್ರೆ ನನಗೆ ಯಾಕೆ ಹೇಳಿಲ್ಲ ಅಷ್ಟೇ. ನ್ಯಾಷನಲ್ ಹೈವೇ ಅವರು ಬಂದಾಗ ಏನು ನೀವು PWD ಮಾಡ್ತಾರ, ಎತ್ಕೊಂಡು ಹೋಗಿ ಮಾಡ್ತಾರಾ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ತಾರೆ, ನೀವೇನಾದ್ರು ಮಾಡ್ತೀರಾ ಅಂತ ಕೆಲಸ ನ್ಯಾಷನಲ್ ಹೈವೇದು? ನಾನು ನಮ್ಮ ಶಾಸಕರು ಏನು ಆನ್ಸರ್ ಮಾಡ್ಬೇಕು ಅದೇ ಹೇಳಿ ನನಗೆ ಫಸ್ಟ್. ಇವಾಗ ಸಂಬಂಧಪಟ್ಟಂತ ಯೋಜನೆಗಳಿಂದ ಯಾಕೆ ಪ್ರಪೋಸಲ್ ತರಿಸಲಿಲ್ಲ? ಆರ್ ಇದೆ ಅಲ್ವಾ? ಶ್ರೀನಿವಾಸಪುರ ಕೂಡ ಇದು ರಿವೈಲ್ ಇದೆ. ಇದೆಲ್ಲ ಬಂದಿದೆ ಸರ್, ಬಂದಿದೆ. ಕಳಿಸಿದ್ದೀವಿ. ಒಂದೇ ದಿವಸದಲ್ಲಿ ಕಳಿಸ್ಬೇಕಾಗಿತ್ತಲ್ಲ ನೀವು? ಅಲ್ಲಮ್ಮ, ನೀವು 8 ಕೋಟಿ ಇದ್ದಾಗ ಇನ್ನು ಎಲ್ಲಿ ಕಳಿಸ್ತೀರಾ ಅಂತ ಕೇಳ್ತಾ ಇರೋದು. ದುಡ್ಡು ಎಲ್ಲಿಂದ ಬರುತ್ತೆ? ಅಲ್ಲಿ ವಾಪಸ್ ಬರುತ್ತೆ ರಿಜೆಕ್ಟ್ ಆಗಿ. 8 ಕೋಟಿ ಖರ್ಚಾಗೋಗಿದೆ, ಇವೆಲ್ಲ ನೆಕ್ಸ್ಟ್ ಇಯರ್ ಹಾಕೊಳ್ಳಿ ಅಂತ ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ಹೆಂಗ್ ಆನ್ಸರ್ ಮಾಡ್ತೀರಾ? ಸರ್ ನಿನ್ನೆ ಮಾತಾಡಿದೆ ಸರ್ DMAಗೆ, ನಾನು ಆಗುತ್ತೆ ಇವ್ರಿಗೂ ಆಗುತ್ತೆ ಅಂತ ಹೇಳಿ. ಯಾರನ್ನ? ನಾನು DMAಗೆ ಮಾತಾಡಿದೆ, ನಾನು KUIDCಗೂ ಮಾತಾಡಿದೆ. ಇದು KUIDC ಇಂದ ಆಗ್ತಾರೆ ಸರ್. ಮೇಡಮ್ ನೀವು ಏನ್ ಪೇಪರ್, ನೀವು ಏನ್ ಲೆಟರ್ ಕಳಿಸಿದಾರೋ ಕೊಡಿ, ನಾನು ಅದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಅದಾದ್ಮೇಲೆ ಮಾಡೋಣ. ಇವಾಗ ಆಗಿದ ತಕ್ಷಣ ಮೀಟಿಂಗ್ ಆಗಿದ ತಕ್ಷಣ ಲೆಟರ್ ಕೊಡಿ ಮೇಡಮ್. ಇದು ಸ್ಟೇಟ್ ಗೌರ್ಮೆಂಟ್ ಅಂತ ಕೆಲವು ಅಧಿಕಾರಿಗಳು ಸಾಂಪ್ರದಾಯಿಕವಾಗಿ ಡಿಸ್ಟಿಕ್ ಬಂದು ಜಿಲ್ಲೆಗೆ ಬಂದಾದ್ಮೇಲೆ ಶಾಸನ ಕರೆದು ಪರಿಚಯ ಮಾಡ್ಕೊಳ್ತಕ್ಕಂತ ಔದಾರ್ಯ ನಿಮ್ಗಿಲ್ಲ. ಇಡೀ 224 ಆದ್ರೆ ನಮ್ ಇಡೀ ಕೋಲಾರ ಜಿಲ್ಲೆಗೆ ಒಂದು ಶಾಸನ ನೀವು ಬರ್ದಿದ್ದೆ. ಶಾಸನ ಹೊಸದಾಗಿ ಬಂದಿರ್ತಕ್ಕಂಥ ಜಿಲ್ಲೆಗೆ ಬಂದಿದ್ದಕ್ಕೆ ಅಧಿಕಾರಿಗಳು ಕರೆದು ಹೋಗಿ ಪರಿಚಯ ಮಾಡ್ಕೊಂಡು ಸರ್ ಕೆಲಸ ಮಾಡಕ್ ನಡೀತೀನಿ ಅಂತ ಹೇಳ್ಕೊಳಕ್ ನಿಮ್ಗೆ ಇದಿಲ್ಲ. ಏನಾಗುತ್ತೆ ಬಿಡು ಅಂತ. ಆಪೋಸಿಷನ್ ಬಿಡಿ, ಅವ್ರೇನ್ ಮಾಡ್ತಾರೆ, ರೂಲಿಂಗ್ ಪಾರ್ಟಿ ಅವ್ರು ನಮ್ಮ ಹತ್ರ ಇದಾರೆ, ಅವ್ರಿಗೊಂದು ನಮಸ್ಕಾರಗಳು ಹಾಕಿದ್ರೆ ಸಾಕು ಅಂತ.